ಕೂಡ ಯೋಸೇಫನ ಮೇಲೆ ಹಾಗೆ ಇಟ್ಕೊಳ್ತಾರೆ, ದ್ವೇಷ ಇಟ್ಕೊಳ್ತಾರೆ, ಒಟ್ಟಿನಲ್ಲಿ ಕೊಂದಾಗಬೇಕಂತ. ಆನಂತರ ಏನಾಗುತ್ತಂದರೆ ಪ್ರಿಯರೇ, ರೂಬೇನನ್ನು ಏನು ಮಾಡ್ತಾನಂದರೆ, ಬೇಡ ರೂಬೇನನ್ನು ಕೊಂದಾಕೋದು ಬೇಡ ಅಂತ ಹೇಳಿ ತಪ್ಪಿಸ್ತಾನೆ. ಕೊನೆಗೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಈ ಅರಣ್ಯದಲ್ಲಿ ಕಾಡಿನಲ್ಲಿ ಮಂದೆ ಮೇಯ್ದಕ್ಕೆ ಹೋಗಿರ್ತಾರೆ ಎಲ್ಲರೂ, ಅಣ್ಣ ತಮ್ಮಂದಿರೆಲ್ಲರೂ. ಒಂದು ಗುಂಡಿ ಇರುತ್ತೆ, ಒಂದು ಬಾವಿ, ನೀರಿಲ್ಲದಂಥ ಒಂದು ಗುಂಡಿ ಇರುತ್ತೆ. ಆ ಗುಂಡಿಯಲ್ಲಿ ಹಾಕ್ತಾರೆ. ಯಾವ ರೀತಿ ಹಾಕ್ತಾರೆ ಅಂದರೆ, ಯಾಕೋಬನು ಒಂದು ನಿಲುವಂಗಿಯನ್ನು ಒದಿಸಿರ್ತಾನೆ, ನಿಲುವಂಗಿಯನ್ನು ಕೊಟ್ಟಿರ್ತಾನೆ. ಆ ನಿಲುವಂಗಿಯನ್ನು ತೆಗೆಸಿ ಯೋಸೇಫನಿಗೆ ನೀರಿಲ್ಲದ ಗುಂಡಿಯೊಳಗೆ ಹಾಕ್ತಾರೆ. ಹಾಕಿದ ನಂತರ ಹೋಗಿ ಊಟ ಮಾಡ್ಕೊಂಡು ಕೂತಿರ್ತಾರೆ. ಆವಾಗ ಇಸ್ಮಾಯೇಲ್ಯರು ಆ ಒಂದು ಸ್ಥಳಕ್ಕೆ ಬರ್ತಾ ಇರ್ತಾರೆ. ಬರುವಂಥ ಸಂದರ್ಭವನ್ನು ನೋಡಿ ಈ ಇಸ್ಮಾಯೇಲ್ರಿಗೆ, ಇವನನ್ನು ಮಾರಿಬಿಡೋಣ, ಯಾಕೆ ಸಾಯಿಸಬೇಕು, ಮಾರಿಬಿಟ್ಟು ಬಂದಿರುವಂಥ ಹಣದಿಂದ ನಾವು ಸಂತೋಷ ಪಡೋಣ ಅಂತ ಆಲೋಚನೆಯಲ್ಲಿ ಇರ್ತಾರೆ ಪ್ರಿಯರೇ. ಅವಾಗ ಏನಾಗುತ್ತೆ ನೋಡುವಾಗ, ಅಷ್ಟರಲ್ಲಿ ಅವರು ಕಣ್ಣೆತ್ತಿ ನೋಡಿ ಇಸ್ಮಾಯೇಲ್ಯರ ಗುಂಪು ಒಂಟೆಗಳ ಮೇಲೆ ಆಲುಮಡ್ಡಿ, ಸುಗಂಧ ತೈಲ, ರಕ್ತಬೋಳ ಇವುಗಳನ್ನು ಏರಿಕೊಂಡು ಗಿಲ್ಯಾದಿನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಬರುವುದನ್ನು ಕಂಡರು. ಯೆಹೂದನು ತನ್ನ ಅಣ್ಣ ತಮ್ಮಂದರಿಗೆ, ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆಮಾಡಿದರೆ ಪ್ರಯೋಜನವೇನು, ಅವನನ್ನು ಆ ಇಸ್ಮಾಯೇಲ್ಯರಿಗೆ ಮಾರಿ ಬಿಡೋಣ, ಬನ್ನಿ, ನಾವು ಅವನ ಮೇಲೆ ಕೈ ಹಾಕಬಾರದು, ಅವನು ನಮ್ಮ ಒಡ ಹುಟ್ಟಿದ ತಮ್ಮನಲ್ಲವೇ ಎಂದು ಹೇಳಿದರು. ಆ ಮಾತಿಗೆ ಅವನ ಅಣ್ಣಂದಿರು ಒಪ್ಪಿದರು. ಅಷ್ಟರಲ್ಲಿ ಮಿದ್ಯಾನರಾದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗಿಂದ ಎತ್ತಿ ಆ ಇಸ್ಮಾಯೇಲ್ಯರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಅವರು ಅವನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋದರು. ನೋಡಿದ್ರೆ ಯೋಸೇಫನ ಚರಿತ್ರೆಯಲ್ಲಿ ಏನು ನಡೀತಾ ಇದೆ ನೋಡುವಾಗ, ಏನ್ರಿ, ಆಲ್ರೆಡಿ ನಿಲುವಂಗಿಯನ್ನು ಧರಿಸ್ಕೊಂಡಿರುವಂಥ ಅಂಗಿಯನ್ನು ಕಿತ್ತಾಕೊಂಡಿದ್ದಾರೆ, ಗುಂಡಿಯಲ್ಲಿ ಹಾಕಿದ್ದಾರೆ. ಅಲ್ಲಿಂದ ಮಿದ್ಯಾನರಾದ ಕೆಲವರು ಬರ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಈ ಯೋಸೇಫನನ್ನು ಹೊರಗಡೆ ಎತ್ತಿ ಆ ಇಸ್ಮಾಯೇಲ್ಯರಿಗೆ 20 ರೂಪಾಯಿಗೆ ಮಾರಿ ಹೊರಟೋಗ್ತಾರೆ. ಇವರೇನು ಮಾಡ್ತಾರೆ, ಇಸ್ಮಾಯೇಲ್ಯರು ಬಂದು ಐಗುಪ್ತ ದೇಶದಲ್ಲಿರುವಂಥ ಅರಸನಿಗೆ ಅಲ್ಲಿ ಮಾರ್ತಾನೆ ಪ್ರಿಯರೇ. ಈ ಗುಂಡಿಯಲ್ಲಿ ಹಾಕಿರುವಂಥ ಈ ಅಣ್ಣ ತಮ್ಮಂದಿರು ಮತ್ತೆ ಹುಡುಕಿಕೊಂಡು ಬರ್ತಾರೆ. ಅಲ್ಲಿಗೆ ಹುಡುಕಿಕೊಂಡು ಬಂದಾಗ ಯೋಸೇಫನ ಕಾಣೋದಿಲ್ಲ. ಅಯ್ಯೋ, ಇವಾಗ ಏನು ಹೇಳಬೇಕು ನಮ್ಮ ತಂದೆಗೆ ಯಾಕೋಬನಿಗೆ ಏನು ಹೇಳಬೇಕು, ನಮ್ಮ ತಮ್ಮನ ವಿಷಯದಲ್ಲಿ, ಯೋಸೇಫನ ವಿಷಯದಲ್ಲಿ ಏನು ಹೇಳಬೇಕಂತ ಹೇಳಿ ಆಲೋಚನೆ ಮಾಡಿ ಏನು ಮಾಡ್ತಾರೆ ಗೊತ್ತಾ, ಅಂಗಿ ಇದೆಯಲ್ವಾ, ನಿಲುವಂಗಿಯನ್ನು, ಏನ್ರಿ, ಒಂದು ಕಾಡಿನಲ್ಲಿ ಒಂದು ಏನು ಮಾಡ್ತಾರೋ ನೋಡಿ ಒಂದು ಸಾರಿ. 29ನೇ ವಚನ. ರೂಬೇನನು ತಿರುಗಿ ಆ ಗುಂಡಿಯ ಹತ್ತಿರಕ್ಕೆ ಬಂದು ಅದರಲ್ಲಿ ಯೋಸೇಫನಿಲ್ಲದ್ದನ್ನು ಕಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ತಮ್ಮಂದಿರ ಬಳಿಗೆ ಬಂದು, ಆ ಹುಡುಗನು ಇಲ್ಲವಲ್ಲ, ಅಯ್ಯೋ, ನಾನೆಲ್ಲಿಗೆ ಹೋಗಲಿ ಎಂದು ಗೋಳಾಡಿದನು. ಆಮೇಲೆ ಅವರು ಒಂದು ಓತನ್ನು ಕೊಯ್ದು ಅದರ ರಕ್ತದಲ್ಲಿ ಯೋಸೇಫನ ಅಂಗಿಯನ್ನು ಅದ್ದಿ ತಮ್ಮ ತಂದೆಗೆ ಕಳುಹಿಸಿದರು. ತಂದವರು, ಇದು ನಮಗೆ ಸಿಕ್ಕಿತು, ಇದು ನಿನ್ನ ಮಗನ ಅಂಗಿ ಹೌದೋ ಅಲ್ಲವೋ ನೋಡು ಎಂದು ಅವನಿಗೆ ಹೇಳಲು, ಅವನು ಅದರ ಗುರುತನ್ನು ಹಿಡಿದು, ಈ ಅಂಗಿ ನನ್ನ ಮಗನದೇ, ಹೌದು, ದುಷ್ಟ ಮೃಗವು ಅವನನ್ನು ಕೊಂದು ತಿಂದಿರಬೇಕು, ಯೋಸೇಫನು ಸಂದೇಹವಿಲ್ಲದೆ ಸೀಳಿ ಹಾಕಲ್ಪಟ್ಟಿರಬೇಕು ಎಂದು ಹೇಳಿ ತನ್ನ ಬಟ್ಟೆಗಳನ್ನು ಹರಿದುಕೊಂಡು ನಡುವಿನ ಮೇಲೆ ಗೋಣಿತಟ್ಟನ್ನು ಸುತ್ತಿಕೊಂಡು ತನ್ನ ಮಗನಿಗಾಗಿ ಬಹುದಿನಗಳವರೆಗೂ ಹಂಬಲಿಸುತ್ತಾ ಇದ್ದನು. ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದರು. ಅವನು ಶಾಂತಿಯನ್ನು ಹೊಂದಲೊಲ್ಲದೆ, ನಾನು ಹೀಗೆ ಹಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನು ಅಂದನು. ಹೀಗೆ ತಂದೆಯ ಮಗನಿಗೋಸ್ಕರ ಅಳುತ್ತಿದ್ದನು. ಯಾಕೋಬನಿಗೆಲ್ಲ ಚಿಕ್ಕ ಮಗನಾಗಿರುವಂಥ ಯೋಸೇಫನ ಮೇಲೆ ಚಿಂತೆರಿ. ಅಯ್ಯೋ, ನನ್ನ ಮಗನು ಸತ್ತೋಗಿದ್ದಾನೆ, ಯಾವ ಮೃಗ ಬಂದು ನನ್ನ ಮಗನನ್ನು ತಿಂತೇನೋ ಅಂತ ಗೋಳಾಡ್ತಾ ಇದ್ದಾನೆ ಪ್ರಿಯರೇ. ಯಾರು? ತಂದೆ ಗೋಳಾಡೋದಕ್ಕೆ
ಕಾರಣರು ಯಾರು? ಉಳಿದಿರುವಂಥ ಮಕ್ಕಳಲ್ವಾ? ಆ ತಂದೆಗೆ ನೋವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಅಂದರೆ ಯಾವುದೊಂದು ಮೃಗ ಬಂದು ತಿಂದು ಹೋಗಿದೆ ಅಂತ ಹೇಳಿ ಸುಳ್ಳು ಹೇಳಿ ತಂದೆಗೆ ನೋವುಂಟು ಮಾಡ್ತಾ ಇದ್ದಾರೆ, ತಂದೆ ಮನಸ್ಸಿಗೆ ನೋವುಂಟು ಮಾಡ್ತಾ ಇದ್ದಾರೆ. ಈ ಮಕ್ಕಳು, ಯಾಕೋಬನ ಮಕ್ಕಳಿವರು ತಂದೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಂದೆಗೆ ಸನ್ಮಾನಿಸಿದ್ದಾರಾ ಅಥವಾ ತಂದೆಯ ಮನಸ್ಸನ್ನು ನೋಯಿಸಿದ್ದಾರಾ? ಏನ್ರಿ, ಚಿಕ್ಕ ಮಗನ ಮೇಲೆ ಮಮಕಾರ ಇದ್ದಾಗ ನಮ್ಮ ತಮ್ಮನನ್ನೇ ಪ್ರೀತಿಸ್ತಾ ಇದ್ದಾನೆ, ಒಳ್ಳೆಯದಲ್ವ? ನಮ್ಮ ತಂದೆಗೆ ನಾವು ಸಂತೋಷಪಡಿಸೋಣ, ಆನಂದ ಪಡಿಸೋಣ ಎನ್ನುವಂಥ ಆಲೋಚನೆ ಇಲ್ಲ ಅವರಿಗೆ, ಎನ್ನುವಂಥ ಆಲೋಚನೆ ಇಲ್ಲ. ಎಂಥ ಆಲೋಚನೆಯಲ್ಲಿದ್ದಾರಂದರೆ ಒಟ್ಟಿನಲ್ಲಿ ಚಿಕ್ಕ ಮಗನನ್ನು ಕೊಂದಾಗಬೇಕಿಲ್ಲ, ಮಾರಿಬಿಡಬೇಕು ಅಂತ, ಇಂಥ ಆಲೋಚನೆಯಲ್ಲಿದ್ದಾರೆ ಪ್ರಿಯರೇ. ಇಂಥ ಆಲೋಚನೆಯಲ್ಲಿ ಇದ್ದು ಕೊನೆಯದಾಗಿ ನಡೆದಿರುವಂಥದ್ದು ಏನಂತಂದರೆ, ಆ ಗುಂಡಿಯಲ್ಲಿ ಹಾಕ್ತಾರೆ, ಗುಂಡಿಯಲ್ಲಿ ಹಾಕಿದ ನಂತರ ಬೇರೆಯವರು ಬಂದು ಇನ್ನೊಬ್ಬರಿಗೆ ಮಾರ್ತಾರೆ, ಅವರು ಹೋಗಿ ಐಗುಪ್ತ ದೇಶದಲ್ಲಿ ಮಾಡ್ತಾರೆ, ಇದು ಗೊತ್ತಿರಲ್ಲ. ಆದರೆ ಕೊನೆಯದಾಗಿ ಸುಳ್ಳು ಹೇಳ್ತಾರೆ. ಯಾರಿಗೆ? ತಂದೆಗೆ, ಯಾಕೋಬನಿಗೆ ಸುಳ್ಳು ಹೇಳ್ತಾರೆ. ಅಪ್ಪ, ಯೋಸೇಫನು ಸತ್ತೋಗಿದ್ದಾನೆ, ಏನಾಗಿದ್ದನು ಗೊತ್ತಿಲ್ಲ, ಇದು ಅಂಗಿ ಮಾತದ್ದು ನೋಡಿ, ಅವನ ಅಂಗಿ ಎಂದು ತೋರಿಸಿದಾಗ ಯಾಕೋಬನು ನೊಂದುಕೊಳ್ತಾನೆ. ಭಯಂಕರ ದುಃಖ, ಭಯಂಕರವಾದಂಥ ಅನೇಕ ದಿನಗಳು ದುಃಖದಿಂದ ಇದ್ದಾನೆ ಪ್ರಿಯರೇ. ಈ ದುಃಖಕ್ಕೆ ಕಾರಣರು ಯಾರು? ಈ ನೋವು ಅನುಭವಿಸೋದಕ್ಕೆ ಕಾರಣರು ಯಾರು? ಉಳಿದಿರುವಂಥ ಮಕ್ಕಳು ತಾನೇ, ಉಳಿದಿರುವಂಥ ಮಕ್ಕಳು ತಾನೇ. ಈ ಮಕ್ಕಳ ಮೂಲಕ ಒಬ್ಬ ತಂದೆ ನೋವನ್ನು ಅನುಭವಿಸ್ತಾ ಇದ್ದಾನೆ. ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ ಸನ್ಮಾನ ಉಂಟಾಗಬೇಕು. ಸನ್ಮಾನ ಅಂದರೆ ಮಕ್ಕಳ ಮೂಲಕ ಗೌರವ, ಮಕ್ಕಳ ಮೂಲಕ ಆನಂದ, ಮಕ್ಕಳ ಮೂಲಕ ಸಂತೋಷ. ಆದರೆ ಮಕ್ಕಳ ಮೂಲಕನೇ ತಂದೆ ತಾಯಿಗಳಿಗೆ ಸಂತೋಷ ಇಲ್ಲ ರೀ. ಈ ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ, ಯಾಕೋಬನೆನ್ನುವಂಥ ತಂದೆಗೆ ಸಂತೋಷ ಇಲ್ಲ ರೀ, ನೋವು. ಈ ಮಕ್ಕಳ ಮೂಲಕ ತಂದೆ ನೋವನ್ನು ಅನುಭವಿಸ್ತಾ ಇದ್ದಾನೆ, ಮಹಾವೇದನೆಯನ್ನು ಅನುಭವಿಸ್ತಾ ಇದ್ದಾನೆ, ಮಹಾವೇದನೆಯನ್ನು ಅನುಭವಿಸಿದ್ದಾನೆ. ಯಾರ ಮೂಲಕ? ತನ್ನ ಮಕ್ಕಳ ಮೂಲಕ. ಮಕ್ಕಳ ಮೂಲಕ ಒಬ್ಬ ತಂದೆ ಮಹಾವೇದನೆ, ಮಹಾಶೋಧನೆ ಅನುಭವಿಸಿದ್ದಾನೆ. ಏನ್ರಿ, ಈಗಲೂ ಕೂಡ ಎಷ್ಟೋ ಮಂದಿ ತಂದೆ ತಾಯಿಗಳು ಮಕ್ಕಳ ಮೂಲಕ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳು ಮಕ್ಕಳ ಮೂಲಕ, ಒಂದಲ್ಲ ಎರಡಲ್ಲ. ಕೊನೆಯದಾಗಿ ತಂದೆ ತಾಯಂದ್ರೆ ಏನಂತಾರೆ ಗೊತ್ತಾ? ನೊಂದುಕೊಂಡು, ಇಂಥ ಮಗನನ್ನು ನಾನು ಯಾಕೆ ಹುಟ್ಟಿಸಿದೆ ಅಂತ. ಒಂದು ವೇಳೆ ಈ ಮಗನು ಇಷ್ಟು ಭಯಂಕರ ರೀತಿಯಲ್ಲಿ ಮೃಗನಾಗಿ ಮಾರ್ಪಡ್ತಾನೆ ಅಂತ ಗೊತ್ತಿದ್ದರೆ ಹುಟ್ಟಿದಾಗಲೇ ಕತ್ತು ಇಸಿಗೆ ಸಾಯಿಸ್ತಾ ಇದ್ದೆ ಅಂತಂದು ಕೆಲವರು ತಂದೆ ತಾಯಿಗಳು ಮಾತಾಡುವಂಥದ್ದನ್ನು ಈ ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ಅಂದರೆ ಮಕ್ಕಳ ಮೂಲಕ ತಂದೆ ತಾಯಂದರಿಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಮಕ್ಕಳ ಮೂಲಕ ನೆಮ್ಮದಿ ಇರಬೇಕು, ಮಕ್ಕಳ ಮೂಲಕ ಸಂತೋಷ ಇರಬೇಕು, ಮಕ್ಕಳ ಮೂಲಕ ತಂದೆ ತಾಯಿಗಳಿಗೆ ಆನಂದ ಇರಬೇಕು. ಮಕ್ಕಳ ಮೂಲಕ ಆನಂದ ಇದೆಯಾ? ಮಕ್ಕಳ ಮೂಲಕ ಆನಂದ, ಸಂತೋಷ, ಸಮಾಧಾನ ಯಾವ ತಂದೆ ತಾಯಂದರಿಗೆ ತೋರಿಸಿವಾಗ ನಮ್ಮ ಮಕ್ಕಳ ಮೂಲಕ ನಾವು ಸಂತೋಷವಾಗಿದ್ದೀವಿ, ನಮ್ಮ ಮಕ್ಕಳ ಮೂಲಕ ಆನಂದವಾಗಿದ್ದೀವಿ, ನಮ್ಮ ಮಕ್ಕಳ ಮೂಲಕ ನೆಮ್ಮದಿಯಾಗಿದ್ದೀವಿ, ನೆಮ್ಮದಿಯಿಂದ ನಾವು ಜೀವಿಸ್ತಾ ಇದ್ದೀವಿ ಅಂತ ಯಾವ ತಂದೆ ತಾಯಿಗಳು ಮುಂದೆ ಬಂದು ಹೇಳೋದಕ್ಕೆ ಅವಕಾಶ ಇದೆ ನೋಡಿ. ನಮ್ಮ ಮಕ್ಕಳ ಮೂಲಕ ಆನಂದ ಪಡ್ತಾ ಇದ್ದೀವಿ ಅಂತ ಹೇಳುವಂಥ ತಂದೆ ತಾಯಂದಿರು ಇದ್ದಾರಾ? ಇದ್ದರೆ 1000ಕ್ಕೊಬ್ಬರು ಇಲ್ಲ 1,00,000ಕ್ಕೊಬ್ಬರು ಒಂದು ಕುಟುಂಬ ಮಾತ್ರ ಕಾಣುತ್ತೆ ರೀ. ಅನೇಕ ಕುಟುಂಬಗಳಲ್ಲಿ ಏನು ಗೊತ್ತಾ, ಮಕ್ಕಳ ಮೂಲಕ ಪಡೆಯುವಂಥ ನೋವು ಅಷ್ಟು ಇಷ್ಟು ಅಲ್ಲ. ಸಂತೋಷ ಕಡಿಮೆ, ದುಃಖ ಪಡುವಂಥ ತಂದೆ ತಾಯಂದಿರು ಜಾಸ್ತಿ ಇದ್ದಾರೆ. ಮಕ್ಕಳ ಮೂಲಕ ಸಂತೋಷವನ್ನು ಪಡೆಯುವಂಥ ತಂದೆ ತಾಯಂದಿರು ಬಹಳ ಕಡಿಮೆ. ಯಾಕೆಂದರೆ ಮಕ್ಕಳು ಮಾಡುವಂಥ ಕಾರ್ಯಗಳು, ಮಾತುಗಳು, ಪ್ರವರ್ತನೆಗಳು ಎಲ್ಲ ಕೆಟ್ಟೋಗಿದೆ ರೀ. ಭಯಂಕರ ರೀತಿಯಲ್ಲಿ ಕಂಡು ಬರ್ತಾ ಇದೆ ಈ ಸಮಾಜದಲ್ಲಿ.
ತಂದೆ ತಾಯಿಗಳನ್ನು ಸನ್ಮಾನಿಸಿರುವಂಥ ಮಕ್ಕಳು ಯಾರತ್ತು ನೋಡುವಾಗ ನೋಹನ ಕಾಲದಲ್ಲಿ ಇಬ್ಬರು ಕಾಣ್ತಾರೆ, ಯಾಕೋಬನ ಕಾಲದಲ್ಲಿ ಯೋಸೇಫನ ಕಾಣ್ತಾನೆ. ತಂದೆಗೆ ಒಳ್ಳೆ ಮಾನ ತರುವಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ಅಬ್ರಹಾಮನಿಗೆ ಇಸಾಕನು ಹುಟ್ಟುತ್ತಾನೆ. ಇಸಾಕನ ಮೂಲಕ ತಂದೆಗೆ ಗೌರವ, ತಂದೆಗೆ ಮರ್ಯಾದೆ, ಸನ್ಮಾನ. ಅಬ್ರಹಾಮನ ಮಗನಾಗಿರುವಂಥ ಇಸಾಕನ ಮೂಲಕ ಆ ಅಬ್ರಹಾಮನಿಗೆ ಸಂತೋಷ ರೀ. ಒಳಪಟ್ಟಂಥ ಮಗನು, ತಂದೆಗೆ ಗೌರವಿಸುವಂಥ ಮಗನು, ತಂದೆಗೆ ಸನ್ಮಾನಿಸಿರುವಂಥ ಮಗನು ಇಸಾಕನು. ಆದಿಕಾಂಡ 22ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 4ನೇ ವಚನ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನನ್ನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ. ಅಂದರೆ ತಂದೆಯಾದ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ಅಬ್ರಹಾಮನೇ ನಿನ್ನ ಮಗನನ್ನು ಬಲಿ ಕೊಡು ಅಂತ ಕೇಳ್ತಾನೆ. ಅಬ್ರಹಾಮನೇ ನಿನ್ನ ಮಗನನ್ನು ಬಲಿ ಕೊಡು ಅಂತ. ಬಲಿ ಕೊಡು ಅಂತ ಕೇಳಿದ ತಕ್ಷಣ ಅಬ್ರಹಾಮನ್ ಏನು ಮಾಡ್ತಾನೆಂದರೆ, ತಂದೆ ಮಾತಿಗೆ ಒಳಪಟ್ಟು ಒಂದು ಮಾತು ಕೂಡ ಉತ್ತರ ಕೊಡದೆ, ಮನೆಯಲ್ಲಿ ಹೆಂಡತಿಗೂ ಕೂಡ ತಿಳಿಸದೆ, ತನ್ನ ಮಗನನ್ನು, ಆಳುಗಳನ್ನು, ಕತ್ತೆ ಮೇಲೆ ಸ್ವಲ್ಪ ಕಟ್ಟಿಗೆಯನ್ನೆಲ್ಲ ಒರೆಸ್ಕೊಂಡು ಹೋಗ್ತಾನೆ ಪ್ರಿಯ. ಹೋದ ನಂತರ ಸ್ವಲ್ಪ ಪ್ರಯಾಣ ಆದ ನಂತರ ಅಲ್ಲೇನಾಗುತ್ತೆ ನೋಡಿ, 4ನೇ ವಚನ. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಒರೆಸಿ ತನ್ನ ಕೈಯಲ್ಲೇ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು ಏನು ಮಗನೇ ಅಂದನು. ಇಸಾಕನು, ಈಗೋ ಬೆಂಕಿಯು ಕಟ್ಟಿಗೆಯು ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಏನ್ರಿ, ಇಸಾಕನಿದ್ದಾನೆ, ಅಬ್ರಹಾಮನ ಮಗನು, ತನ್ನ ಮಗನನ್ನು ಬಲಿ ಕೊಡಬೇಕು. ತನ್ನ ಮಗನನ್ನು ಬಲಿ ಕೊಡಬೇಕು ಎನ್ನುವಂಥ ಸಂಗತಿ ಯಾರು ಗೊತ್ತು? ಅಬ್ರಹಾಮನಿಗೆ ಮಾತ್ರ. ಹೋಗ್ತಾ ಇದ್ದಾರೆ. ಹೋಗುವಾಗ, ಅಪ್ಪ, ಕಟ್ಟಿಗೆ ಇದೆ, ಬೆಂಕಿ ಇದೆ, ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಯಾರು? ಇಸಾಕನು. ಕೇಳಿದಾಗ, ಮಗನೇ, ದೇವರೇ ಒದಗಿಸಿ ಕೊಡುತ್ತಾನೆ, ಯಾಕೆ ನಿನಗೆ ಚಿಂತೆ ಅಂತ ಹೇಳಿದಾಗ ಸರಿ ಅಂತ ಹೋಗ್ತಾನೆ. ಆನಂತರ ಪ್ರಿಯರಾದ ದೇವ್ರ ಮಕ್ಕಳಿರ ಕಟ್ಟಿಗೆಯನ್ನು ಎಲ್ಲ ಒದಗಿಸಿದ ನಂತರ ಅಬ್ರಹಾಮನ ಮಗನಾದ ಇಸಾಕನನ್ನು ಕೈಕಾಲು ಕಟ್ಟಿ ಆ ಯಜ್ಞ ವೇದಿಯ ಮೇಲೆ ಮಲಗಿಸಿದಾಗ ಇಸಾಕನಿಗೆ ಗೊತ್ತಾಗುತ್ತೆ, ನಾನೇ ಬಲಿಯಾಗಬೇಕು ಅಂತ. ಕುರಿಯಲ್ಲ, ನಾನೇ ಬಲಿಯಾಗಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾನೆ, ಒಂದು ಉತ್ತರ ಕೂಡ ಕೊಡೋದಿಲ್ಲ ರೀ. ಇಸಾಕನು ಅಮಾಯಕದಿಂದ ನೋಡ್ತಾ ಇದ್ದಾನೆ. ನಮ್ಮ ತಂದೆ ಅಲ್ವಾ, ಏನಾದರೂ ಮಾಡಿಕೊಳ್ಬಿಟ್ಟು, ನನ್ನ ತಂದೆ ಇದ್ದಾನೆ, ನನ್ನ ತಂದೆ ಮೋಸ ಮಾಡೋದಿಲ್ಲ, ನನ್ನ ಪ್ರೀತಿಸುವಂಥ ನಮ್ಮ ಅಪ್ಪ ಇದ್ದಾನೆ,
ನಮ್ಮಪ್ಪ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ. ನಮ್ಮಪ್ಪ ನನಗೆ ಮೋಸ ಮಾಡೋದಿಲ್ಲ. ನಮ್ಮಪ್ಪ ನನಗೆ ಒಳ್ಳೆಯದನ್ನೇ ಮಾಡ್ತಾನೆ. ಏನು ಮಾಡಿದ್ರೂ ಪರವಾಗಿಲ್ಲ ಅಂತಂದು ಏನ್ರಿ ಮೌನವಾಗಿದ್ದಾನೆ ನೋಡಿ ಇಸಾಕನು. ಕೈ ಕಾಲು ಕಟ್ಟಿ ಅಪ್ಪ ನಾನಿರಲ್ಲ, ನಾನು ಇದಕ್ಕೆ ಒಪ್ಪಲ್ಲ ನಾನು ಅಂತ ಹೇಳಿಲ್ಲ ಇಸಾಕನು. ಕೈ ಕಾಲುಗಳು ಕಟ್ಟಾಕಿ ಕಟ್ಟಿಗೆ ಮೇಲೆ ವಧಿಸೋದಿಕ್ಕೆ ಮಲಗಿಸುವಾಗ ಅಪ್ಪ ನನ್ನನ್ನು ಕೊಲ್ಲಬೇಡ, ಅಪ್ಪ ನನ್ನನ್ನು ಕೊಂದಾಕಬೇಡ, ನಾನು ಇದಕ್ಕೆ ಒಪ್ಪೋದಿಲ್ಲ ಇಸಾಕನು ಹೇಳಿಲ್ಲ ರೀ. ಯಾಕೆ? ನಮ್ಮಪ್ಪ ನನಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ತಂದೆಯ ಮೇಲೆ ಎಷ್ಟು ಮಮಕಾರ ಇದೆ ನೋಡಿ ಇಸಾಕನಿಗೆ. ತಂದೆಯ ಮಾತಿಗೆ ತಲೆ ಬಾಗಿಸಿದ್ದಾನೆ.